ಹಾಯ್ ಹಲೋ ನಮಸ್ಕಾರ. ಸಂಡೇ ಸ್ಪೆಷಲ್ ಮೇಕಿಂಗ್ ಆಫ್ ಸಾಂಗ್ಸ್ನ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಅಷ್ಟೇ 2 ಚಿತ್ರದ 3 ವಿಭಿನ್ನವಾದ ಹಾಡುಗಳನ್ನ ನಿಮಗೋಸ್ಕರ ತೋರಿಸ್ತೀನಿ. ಅದು ಯಾವ ರೀತಿ ಇರುತ್ತೆ, ಏನಿರುತ್ತೆ ಖಂಡಿತ ಅದ್ರ ಬಗ್ಗೆ ಹೇಳ್ತೀನಿ. ಆದರೆ ಮೊದಲು ನಾನು ಮಾತಾಡ್ತಾ ಇರುವಂತಹ ಚಿತ್ರ ಜಯಲಲಿತಾ. ಶರಣ್ ಅವರು ಮೊದಲನೇ ಬಾರಿಗೆ ಹೆಂಗಸಾಗಿ ಗಂಡಸಾಗಿ ಅಭಿನಯಿಸಿರುವಂತಹ ಈ ಚಿತ್ರಕ್ಕೆ ಪಿ ಕುಮಾರ್ ಆಕ್ಷನ್ ಕಟ್ ಹೇಳಿದ್ದಾರೆ. ಹಾಗೆಯೇ ಈ ಚಿತ್ರಕ್ಕೆ ಸಂಭ್ರಮ್ ವಿ ಶ್ರೀಧರ್ ಅದ್ಭುತವಾದಂತಹ ಸಂಗೀತ ಕೊಟ್ಟಿದ್ದಾರೆ. ಯೋಗರಾಜ್ ಭಟ್ ಅವರು ಹಾಡು ಬರೆದು ಮುರಳಿ ಅವರು ಕೊರಿಯೋಗ್ರಫಿ ಮಾಡಿದಂಥ ಒಂದು ಅದ್ಭುತವಾದಂತಹ ಕನ್ನಡದ ಬಗ್ಗೆ ಇರುವಂತಹ ಹಾಡಿಗೆ ನಿಜವಾಗ್ಲೂ ಸಖತ್ತಾಗಿ ಆ ಒಂದು ಸಾಂಗ್ ಬಗ್ಗೆ ಮಾತಾಡಿದ್ದಾರೆ, ಹಾಗೆ ಡ್ಯಾನ್ಸ್ ಮಾಡಿದ್ದಾರೆ ಶರಣ್. ಹಾಗಿದ್ರೆ ಆ ಮೇಕಿಂಗ್ ಹೇಗಿದೆ ನೀವೇ ನೋಡಿ. ಭಟ್ ಸರ್ ಬರೆದಿರುವಂಥ ಸಾಂಗು ಕನ್ನಡದ ಬಗ್ಗೆ, ಬೇರೆ ಶೈಲಿಯ ಏನಿವಾಗ ನಾನು ಕನ್ನಡಿಗ ಅಂತನ್ನೋವಂಥ. ಸೊ ಇದರಲ್ಲಿ ಒಂದು ಥರದ ಹೆಮ್ಮೆ, ಇದರ ಥರದಲ್ಲಿ ಒಂದು ಗತ್ತು ಇರುವಂಥದ್ದು. ಹೌದು, ಏನಿವಾಗ ನಾನು ಕನ್ನಡಿಗ ಅಂತನ್ನುವಂಥ ಒಂದು ಸ್ವಾಭಿಮಾನದ ಒಂದು ಉತ್ತುಂಗ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದು ಆ್ಯಕ್ಚುಲಿ ಹೇಳ್ಬೇಕು, ಸಾಂಗ್ ಎಂಡಲ್ಲಿ ಬರುವಂಥದ್ದು. ಇದು ಸಿನಿಮಾ ಎಲ್ಲ ಮುಗಿದು ಅಂದರೆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಸಾಂಗ್ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಈ ಹ್ಯಾಂಡ್ ಓವರ್ ಎಲ್ಲ ನಮ್ಮ ಹೀರೋ ಸರ್ ತೊಗೊತಾರೆ. ಅಂದರೆ ಇದು ನಾಟಕದ ಒಂದು ಕಂಪನಿ ಥರ, ಇದು ನಾಟಕದ ವರ್ಕ್ ನಡೀತಾ ಇರುತ್ತೆ, ಅದ್ರಲ್ಲಿ ಬರುವಂಥ ಸಾಂಗ್ ಇದು. ಫಸ್ಟ್ ಒಂದು ಈ ಥರ ಸಾಂಗ್ ಒಂದು ಬಂದಿರುತ್ತೆ. ಅಂದರೆ ಅವ್ರ ತಂದೆ ಕ್ಯಾರೆಕ್ಟರ್ ಒಂದು ಇದೇ ಥರ ಕ್ಯಾರೆಕ್ಟರ್ನ ಅವ್ರು ಮಾಡಿರ್ತಾರೆ. ಸ್ಟೇಜ್ ಮೇಲೆಲ್ಲ ಅವ್ರದ್ದು ಅದೇ ವೃತ್ತಿಯಾಗಿರುತ್ತೆ. ಅದನ್ನು ಇವ್ರು ಹ್ಯಾಂಡ್ ಓವರ್ ತೊಗೊತಾರೆ. ಅವಾಗ ಮತ್ತೆ ಫೈನಲಲ್ಲಿ ಬರುವಂಥ ಸಾಂಗ್ ಇದು. ನಾನು ಜಯಲಲಿತಾ ಚಿತ್ರದ ನಿರ್ಮಾಪಕರು ಮಾತಾಡ್ತಾ ಇದ್ವಿ ನಾವು. ಈ ಚಿತ್ರ ಈಗಾಗಲೇ ಇವತ್ತು ಅಂತಿಮ ಹಂತ ತಲುಪಿದೆ. ಇವತ್ತು ನಾವು ಈ ಸಾಂಗ್ ಮುಗಿದ ತಕ್ಷಣ ಕುಂಬಳಕಾಯಿ ಹೊಡೆದು ಮತ್ತು ಈ ಚಿತ್ರದ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಗಿದಿದೆ. ಈಗ DTS ಥಿಯೇಟ್ರಲ್ಲಿ ಫೈನಲ್ ಮಿಕ್ಸಿಂಗಲ್ಲಿದೆ. ನಾವು ಈ ಚಿತ್ರ ತೊಡಗಿಸ್ಕೊಂಡಾಗ ಒಂದು ಬಜೆಟ್ ಅಂದ್ಕೊಂಡಿದ್ರೆ ಈಗ ಹೆಚ್ಚು ಕಡಿಮೆ ಇದು 4.25 ಕೋಟಿವರೆಗೂ ಮುಟ್ಟಿದೆ. ಈ ಚಿತ್ರ ಭಾಳ ಚೆಂದಾಗಿ ಮೂಡಿ ಬಂದಿದೆ. ಕನ್ನಡತನವನ್ನು, ಕನ್ನಡದ ವಿಷಯವನ್ನು, ಸೊ ಕನ್ನಡಿಗರ ಒಂದು ಸ್ವಾಭಿಮಾನವನ್ನು ಹೇಳುವಂಥ ಬೇರೆ ಶೈಲಿಯಲ್ಲಿ ಹೇಳುವಂಥ ಒಂದು ಪ್ರಯತ್ನ ಈ ಒಂದು ಹಾಡಿನ ಮುಖಾಂತರವಾಗಿ ಆಗ್ತಿರೋವಂಥದ್ದು ವಿಶೇಷ. ಸಾಂಗ್ ಇರೋದು ಹಾಗೇನೆ ಜನಪದ ಶೈಲಿಯಲ್ಲಿ ಇರೋದ್ರಿಂದ ನಾವು ಪ್ರತಿಯೊಂದೂ ಎಲ್ಲ ಅದೇ ಥರ ಕಾಸ್ಟ್ಯೂಮ್ಸ್ ಇಂದ ಪ್ರತಿಯೊಂದು ಅದೇ ಥರ ಪ್ಯಾನಲ್ಲೇ ಹೋಗ್ತಾ ಇದ್ದೀವಿ. ಸ್ಟೇಜ್ಗೆ ಯಾವ ಥರ ಬೇಕೋ ಆ ಥರ ತೊಗೊಂಡು ಮಾಡ್ತಾ ಇದ್ದೀವಿ. ಅಂದರೆ ತುಂಬ ಸಿನಿಮ್ಯಾಟಿಕ್ ಆಗಿರಲ್ಲ, ಇದು ಒಂಥರ ಡ್ರಾಮಾ ಥರನೇ ಇರುತ್ತೆ ಸಾಂಗು. ಜಯಲಲಿತಾ ಒಟ್ಟಾರೆ
ಮನೋರಂಜನೆಯ ಜೊತೆಯಲ್ಲಿ ಒಂದು ಸಣ್ಣ ಪ್ರಯೋಗವನ್ನು ಮಿಶ್ರಣ ಮಾಡಿ, ಅಂದರೆ ಶರಣ್ ಇರ್ತಾರೆ, ಆದರೆ ಶರಣ್ ಬೇರೆ ಒಂದು ಯಾವುದೋ ಒಂದು ಅವತಾರದಲ್ಲಿ ಇರ್ತಾರೆ ಅಂತನ್ನುವಂಥದ್ದು ಈ ಸಿನಿಮಾದ ಒಂದು ವಿಶೇಷ. ಒಂದು ಸಣ್ಣ ಪ್ರಯತ್ನ, ಒಂದು ಪ್ರಯೋಗ ಮಾಡಿದ್ದೀವಿ. ಖಂಡಿತವಾಗ್ಲೂ ಜನ ಈ ಥರದ ಪ್ರಯೋಗಗಳಿಗೆ ಯಾವತ್ತೂ ಕೂಡ ಬೆಂತಟ್ಟಿದ್ದಾರೆ, ಆಶೀರ್ವದಿಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಅದು ಯಕ್ಷಗಾನ ಅಂದರೆ ಅವ್ರ ಸ್ಟೈಲ್ದು ಏನಿದೆಯೋ ಅದನ್ನು ತೊಗೊಳ್ತಾ ಇದೀವಿ. ಅಂದರೆ ಇವಾಗ ಯಕ್ಷಗಾನ ಆಗಿರ್ಬೋದು, ಆಮೇಲೆ ವೀರಗಾಸೆ ಇರ್ಬೋದು, ಆ ಡಲ್ಲು ಕುಣಿತ ಇರ್ಬೋದು, ಇವೆಲ್ಲ ಅದು ಇನ್ಕ್ಲೂಡ್ ಆಗುತ್ತಲ್ಲ ಜೊತೆಯಲ್ಲಿ ಆ ಥರ.